ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಭೀಮಸಿ ಜಾರಕಿಹೊಳಿ ಅವರು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡ್ತಾಯಿದ್ದಾರೆ, ಯಾವ ರೀತಿ ಅವರು ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಕಳೆದ 15 ದಿವಸದ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದು. ಇವರು ಯಾವ ಲಿಟಿಗೇಷನ್ ಪ್ರಾಪರ್ಟಿ ಇರ್ತಾರೆ ಅದನ್ನು ಇವರು ಕೈ ಹಾಕ್ತಾರೆ, ಕೋರ್ಟ್ದಲ್ಲಿ ಯಾವ ಮ್ಯಾಟ್ರ್ ಇರುತ್ತೆ ಅಲ್ಲಿ ಕೈ ಹಾಕ್ತಾರೆ. ಕಳೆದ 25 ವರ್ಷದಿಂದ ಕುಳಿತುಕೊಳ್ತಲ್ಲೇ ಕೋಟ್ಯಾಂತರ ಹಣವನ್ನು ಜಮಾ ಮಾಡಿದ್ದಾರೆ. ಬೆಳಗಾವಿಯ ಸಂಪಿಗೆ ರಸ್ತೆಯಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಇದ್ದುಕೊಂಡು ಇವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾಯಿದ್ದಂತ ನಾವು ಅನೇಕ ವರದಿಗಳನ್ನು ನಾವು ನೀಡಿದ್ದೆವು. ಈಗ ಬೆಳಗಾವಿ ಏನು ಬಾಕ್ಸೈಡ್ ರೋಡ್ ಇದೆ, ಏನು ಒಂದು SBM ಪ್ರೈಡ್ ಅಂತ ಒಂದು ಬಿಲ್ಡಿಂಗ್ ಇದೆ, ಅದರ ಬಾಜುಗೆ 20 ವರ್ಷದಿಂದ ಖಾಲಿ ಬಿದ್ದಿತ್ತು. ಅದಕ್ಕೆ ಮೊನ್ನೆ ಬೋರ್ಡ್ ಹಾಕಿದ್ರು, ನಾವು ಅದನ್ನು ವರದಿ ಮಾಡಿದ್ದು. ಆ ಬೋರ್ಡ್ ಹಾಕಿದ್ದು ವರದಿ ಮಾಡಿದ್ದು ಭೀಮಸಿ ಜಾರಕಿಹೊಳಿ ಮಾಲೀಕತ್ವದಲ್ಲಿ ಅಂತೇಳಿ. ಆದ್ರೆ ನಿನ್ನೆ ದಿಢೀರನೆ ವರದಿ ನೋಡಿದ್ರೆ ಗೊತ್ತಿಲ್ಲ, ತೆಗೆದು ಅದಕ್ಕೆ ಮಸಿ ಬಳಿದ್ದಾರೆ. ಆ 2 ಫೋಟೋಗಳನ್ನು ನಾವು ಹಾಕ್ತೇವೆ. 2 ಫೋಟೋನ ತಾವು ನೋಡ್ಬೋದು. ನಂತರ ಇವರು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಅಂತ ಯಾರು ಮಾಡಿದರು ಅಧ್ಯಕ್ಷರನ್ನ ಅಂದ್ರೆ ಪತ್ರಿಕಾ ಧರ್ಮ ಎಲ್ಲಿ ಹೋಗಿಬಿಟ್ಟಿದೆ. ನೀವು ನಮಗೆ ಪರೀಕ್ಷೆ ಮಾಡ್ತಾರೆ, ಏನು ಪತ್ರಕರ್ತರು ಎಲ್ಲ ಹಪ್ತಾ ವಸೂಲಿ ಮಾಡ್ತಾರೆ ಅಂಥೇಳಿ. ಆದರೆ ಇಲ್ಲಿ ಹಾಡು ಹಗಲೇ ಲೂಟಿ ನಡೆದಿದೆ. ಮತ್ತೇನು ಹೇಳ್ತಾರೆ, ಎಲ್ಲ ನಮ್ಮ ಪಾರದರ್ಶಕ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ 2 ವರ್ಷ ಹಿಂದೆ ಒಂದು ಗಲಾಟೆನಾಗಿತ್ತು. 3 ವರ್ಷ ಹಿಂದೆ APMC ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದೋಯ್ತು. ಅವಾಗ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಇದ್ದರು, ಅವಾಗ ಬಚಾವಾದರು. ಒಮ್ಮೆ ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ದರು, ಅವಾಗ ಬಚಾವಾದರು. ಈಗ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅಂದರೆ ಪೊಲೀಸರು ಯಾಕೆ ಮೌನವನ್ನು ವಹಿಸ್ತಾ ಇದ್ದಾರೆ? ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ಗಳಿವೆ. ಮತ್ತು ಯಾರು ಅಮಾಯಕಿದ್ದಾರೆ ಅವರನ್ನು ಇವರು ಬಲಿ ತೆಗೆದುಕೊಳ್ತಾರೆ. ಮತ್ತು ಯಾರು ಸ್ಟ್ರಾಂಗ್ ಇದ್ದಾರೆ, ಮೊನ್ನೆ ಒಂದು DSS ಲೀಡರ್ ಯಾವುದೋ ಒಂದು ಬಡವರ ಭೂಮಿಯನ್ನು ಕಸಿದುಕೊಂಡಿದ್ದಾನೆ ಅಂತೇಳಿ ಒಂದು ಮನೆಯಲ್ಲೇ ಪ್ರೆಸ್ ಮೀಟ್ ಮಾಡಿರೋ, ಇವರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಹಾಗಾದರೆ ನೀವು ಎಷ್ಟು ಜನರಿಗೆ ಅನ್ಯಾಯ ಮಾಡಿದಿರಿ, ಅದರ ಲೆಕ್ಕ ಏನೈತೇನೋ? ಇಲ್ಲವೇ ಇಲ್ಲ, ಯಾವುದಕ್ಕೂ ಉತ್ತರನೇ ಇಲ್ಲ. ಅಂದರೆ ಇವರು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರ ಅವಧಿ ಮುಗಿದ ತಕ್ಷಣ ಬಿಟ್ಟು ಕೊಟ್ಟಿದ್ರು. ಅವರು 3 ವರ್ಷ ಮಾಡಿದ್ದಾರೆ. ಈಗ ಮತ್ತೆ ಅವರೇ ಇದ್ದಾರೆ. ಹಿಂದಿನ ಅಧ್ಯಕ್ಷರು ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಿದರು. ಆದರೆ ಈಗ ಇವರು ವರ್ಷಕ್ಕೊಮ್ಮೆ ಯಾವುದೋ ಒಂದು ಹೋಟೆಲ್ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಕರೆದು ಅಲ್ಲಿ ಮುಗಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ಕೂಡ ಇದೇ ನಡೆದಿತ್ತು. ಅಂದರೆ ಹೋಟೆಲ್ನಲ್ಲಿ ಇವರ ಸಭೆ. ಅಂದರೆ ಇಂಥವ್ರ ಕೈಯಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಕೊಟ್ಟದು ಎಷ್ಟು ಸರಿ, ಉಳಿದವರೆಲ್ಲ ರಾಜೀನಾಮೆ ಕೊಟ್ಟು ಹೋಗೋದು ಭಾಳ ಒಳ್ಳೆಯದು. ಅಂದರೆ ಇವ್ರು ಏನು ಮಾಡ್ತಾರೆ ನಡೀತಿದೆ. ಇಲ್ಲಿ ಯಾರೂ ವರದಿನೇ ಮಾಡೋದಿಲ್ಲ. TV ಪತ್ರಕರ್ತರು ವರದಿ ಮಾಡೋದಿಲ್ಲ, ದಿನಪತ್ರಿಕೆಯವರು ವರದಿ ಮಾಡೋದಿಲ್ಲ, ಯೂಟ್ಯೂಬ್ದವ್ರು ವರದಿ ಮಾಡೋದಿಲ್ಲ. ನಾವು ಅಷ್ಟೇ ವರದಿ ಮಾಡೋದು ಏನೂ ಲಾಭನೇ ಇಲ್ಲ. ಆದರೆ ಕಮೆಂಟ್ ಮೂಲಕ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಹೊಡೆದಾರೆ, ಎಷ್ಟೆಷ್ಟು ಲೂಟಿ ಮಾಡ್ತಾರೆ ಅದನ್ನು ಸಹಿತ ಹೇಳ್ಬೇಕು ನೀವು. ಇನ್ನೊಂದು ಎಪಿಸೋಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತಿದೆ. ಅದು ಅನೇಕ ಲಿಟಿಗೇಷನ್ ಪ್ರಾಪರ್ಟಿಗಳ ಬಗ್ಗೆ ಅನೇಕ ವರದಿಗಳನ್ನು ನಾವು ಮಾಡಿದ್ದೇವೆ. ಕಳೆದ 10 ವರ್ಷಗಳಿಂದ ಅನೇಕ ವರದಿಗಳನ್ನು ಪ್ರಕಟಣೆ ಮಾಡಿದ್ದೇವೆ. 5 ಪತ್ರಿಕೆ ಇತ್ತು, ಆವಾಗ ಕೂಡ ಬರೆದಿದ್ದು ಭೀಮಸಿ ಜಾರಕಿಹೊಳಿ ಯಾವ್ಯಾವ ಲ್ಯಾಂಡದಲ್ಲಿ ಯಾವ್ಯಾವ ರೀತಿ ಭಾಗವಹಿಸ್ತಾರಂತೆ. ದಿಢೀರ್ನೇ ಇವರು ಹುಡುಗನ ಕಳಿಸ್ತಾರೆ, ದಿಢೀರ್ ರಾತ್ರೋರಾತ್ರಿ ಇವರು ಬೋರ್ಡನ್ನು ಹಾಕ್ತಾರೆ. ಅದರ ಬೋರ್ಡ್ ಹಾಕಿದ ನಂತರ ಯಾರೋ ಸ್ಟ್ರಾಂಗ್ ಇತ್ತು ಅಂದರೆ ಇವರು ಬೋರ್ಡ್ ತೆಗೆದು ಹೋಗಿದ್ದಾರೆ. ಬೋರ್ಡ್ ತೆಗೆದು ಅಂತ ಪೊಲೀಸ್ ಕಂಪ್ಲೇಂಟ್ ಆಗ್ತಿದೆ. ತಮಗೆಲ್ಲ ಗೊತ್ತಿದೆ CPIಗಳು PSIಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅಣ್ಣ ಮಂತ್ರಿ ಇದ್ದಾನೆ, ಹೇಗೆ FIR ಮಾಡಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ಈಗ ಬೋರ್ಡ್ ಹಾಕಿದ್ದು ಬೋರ್ಡ್ ತೆಗಿಸಿರಿ ಯಾಕೆ ಅಂತಂದರೆ ಒಳ ಹೊಂದಾಣಿಕೆ ಆಗಿರಬೇಕು, ಇವ್ರಿಗೆ ಏನಾದರೂ ಪಾಲು ಸಿಕ್ಕಿರಬೇಕು. ಅದನ್ನು ವಿವರಣೆ ಇವ್ರು ನೀಡೋದಿಲ್ಲ. ಒಟ್ಟಾರೆ ಭೀಮಸಿ ಜಾರಕಿಹೊಳಿ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ಗುಂಡಾಗಳನ್ನು ಇಟ್ಟುಕೊಂಡು ಯಾವ ರೀತಿ ವರ್ತನೆಯನ್ನು ಮಾಡ್ತಾಯಿದ್ದಾರೆ ತಿಳಿಸಬೇಕಾಗಿ ತಿಳಿಸಿದ್ದೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.